ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋತವ. ಪ್ರಹ್ಲಾದ್ ಜೋಶಿ ನಿಮಗೆ ಗೊತ್ತಿಲ್ಲದ ವಿಷಯ, ವ್ಯಕ್ತಿ ಏನಲ್ಲ. ಯಾಕಂದರೆ ಅವರು ಇದ್ದಂಥವರು ಭಿನ್ನರ ಮತ್ತು ತಟಸ್ಥರ 2ನೇ ಸಭೆಯಲ್ಲಿ ಭಾಗಿಯಾಗಿದ್ದರು. ಅದು ನಮ್ಮ ಡಾಕ್ಟರ್ CN ಅಶ್ವಥ್ ನಾರಾಯಣ ಅವ್ರ ಮನೆಯಲ್ಲಿ ಬೆಂಗಳೂರೊಳಗೆ. ಈ ಮುಖ್ಯ ಪ್ರಶ್ನೆ ಅಧ್ಯಕ್ಷರನ್ನು ಬದಲು ಮಾಡೋದು, ಮಾಡಬೇಕಾ ಮಾಡಬಾರ್ದ, ಬೆನ್ನರನ್ನು ಮತ್ತು ತಟಸ್ಥರನ್ನು ಕರ್ಕೊಂಡು ಮಾತಾಡಿದಂಥದ್ದು. ಇದರಿಂದಾಗಿ ಕರ್ಕೊಂಡು ಮಾತಾಡಿದರು ಅಂದರೆ ಅವ್ರು ಬಂದರು, ಬೆನ್ನರಲ್ಲಿಯೂ ಬಂದರು, ಕೆಲವೊಬ್ರು ಬಂದಿಲ್ಲ, ಆಮದು ಬೇರೆ, ಮತ್ತು ತಟಸ್ಥರಲ್ಲೂ ಅವ್ರು ಭಾಗವಹಿಸಿದ್ರೆ ಸದನ ಗೌಡ್ನಂಥವ್ರದು. ಹೀಗಾಗಿ ಇದು ಏನಪ್ಪ ಅಂದ್ರೆ ಜೊತೆಗೆ ಇದರಲ್ಲಿ ವಿಜೇಂದ್ರ ಅವರು ಭಾಗವಹಿಸಿದಾರೆ. ಹೀಗಾಗಿ ಇದು ಏನಪ್ಪ ಅಂತಂದರೆ ವಿಜೇಂದ್ರ ಸಿಕ್ಕಂಥ ದೊಡ್ಡ ಜಯ ಅಂತ ಹೇಳಬೇಕಾಗಿದೆ. ಯಾಕಂದರೆ ಅವರು ವಿರೋಧಿ ಬಣದವ್ರಿಗೆ ಅವ್ರನ್ನ ಏನಾದರೂ ಮಾಡಿ ಶತಾಘಾತ ಇಳಿಸ್ಬೇಕು, ಬೇರೆದವ್ರು ಅಧ್ಯಕ್ಷ ಮಾಡಬೇಕು ಅನ್ನೋದು ದೊಡ್ಡ ಒಂದು ಏನಪ್ಪ ಅಂತಂದ್ರೆ ಪ್ರಶ್ನೆ ಆಗಿತ್ತು. ಆದರೆ ಈ ಡೆವಲಪ್ಮೆಂಟ್ ನೋಡಿದಾಗ ಸಾಮೂಹಿಕ ನಾಯಕತ್ವ ಹಂಗಂದ್ರೆ ಏನದರ ಅರ್ಥ? ಅದು ಎಲ್ಲರೂ ಕುಡ್ಕೊಂಡು ಒಬ್ಬರು ನಾಯಕನ ಆರಿಸೋದು. ಯಾರು ಕೊಡೋದು? ಬಿನ್ನರು ಕೊಡೋದು, ತಟಸ್ಥರು ಕೊಡೋದು, ಮತ್ತು ವಿಜೇಂದ್ರ ಬೆಂಬಲಿಗರು ಕೊಡೋದು, ಕೂಡಿ ಒಬ್ಬ ಸಾಮೂಹಿಕ ನಾಯಕನನ್ನು ಹುಡುಕೋದು. ಕೊನೆಗೆ